ವೀಕ್ಷಕರೇ ತಮ್ಮೆಲ್ಲರಿಗೂ ನಮಸ್ಕಾರ. ಸಮಾಜದಲ್ಲಿ ನಮ್ಮ ಸುತ್ತಮುತ್ತಲೂ ಇರುವಂತ ಈ ಪುಟ್ಟ ಮಕ್ಕಳು ಡ್ಯಾನ್ಸ್ ಮಾಡೋದು, ಆಮೇಲೆ ವಯಸ್ಸಾದವರು ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು, ಆಮೇಲೆ ಮಿಮಿಕ್ರಿ ಮಾಡೋದು, ಹೀಗೆ ಸಾಕಷ್ಟು ಪ್ರತಿಭೆಗಳನ್ನ ನಾವು ನೋಡ್ತಾನೆ ಇರ್ತೀವಿ. ಹಾಗೆ ಎಂಟರ್ಟೈನ್ಮೆಂಟ್ ನಾವೆಲ್ಲರೂ ಕೂಡ ಪಡ್ಕೋತಾ ಇರ್ತೀವಿ. ಯಾಕೆ ನಮ್ಮ ಉದಯ ಟಿವಿ ಅವರೇನೆ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ತಮಗೆ ಪರಿಚಯ ಮಾಡಿದ್ದಾರೆ. ಈಗ ಇವ್ರು ಅಲ್ಲದೆ ವಿಕಲಚೇತನರಿಗೆ ಅಂತ ಒಂದು ಹೊಸದಾದಂಥ ವೇದಿಕೆ ಸಜ್ಜು ಮಾಡಿದೆ. ಆ ವೇದಿಕೆ ಯಾವುದು? ಇದೆ. ನಮ್ಮ ಶೋ ಹೆಸರು ಏನು ಅಂತೀರಾ? ಗೆಲುವು ನಮ್ಮದೇ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆದರದ ಆತ್ಮೀಯವಾದ ಸ್ವಾಗತ. ನಮ್ಮ ವಿಭಿನ್ನ ಹಾಗೂ ಮೊಟ್ಟ ಮೊದಲನೇ ಬಾರಿಗೆ ದೇಶದಲ್ಲಿ ನಡೆಯುವಂಥ ಕಾರ್ಯಕ್ರಮ, ನೆಚ್ಚಿನ ಕಾರ್ಯಕ್ರಮ ಗೆಲುವು ನಮ್ಮದೇ. ನಮಸ್ಕಾರ ವೀಕ್ಷಕರೇ, ನಮ್ಮ ಜೀವನದಲ್ಲಿ ಕೊರಗೋ ಸ್ವಭಾವಕ್ಕೆ ನಮಗೇನು ಕಮ್ಮಿ ಇಲ್ಲ. ತುಂಬ ತುಳುಕ್ತಾ ಇದ್ರು ದೇವರಿಗೆ ಇದಿಲ್ಲ ಅದಿಲ್ಲ ಅಂತ ನಾವು ಕೊರಗ್ತಾನೆ ಇರ್ತೀವಿ. ಆದರೆ ವಿಕಲಚೇತನರನ್ನು ನೋಡಿ ನಾವು ಕಲಿಯೋದು ಸಾಕಷ್ಟು ಇದೆ. ಈ ವಿಕಲಚೇತನರಿಗೆ ದೇವರು ವೈವಿಧ್ಯಮಯವಾದ ಪ್ರತಿಭೆಯನ್ನು ನೀಡಿ ಗುರುತಿಸಿದ್ದಾನೆ. ಆದರೆ ಇದ್ರ ಬಗ್ಗೆ ನಮಗೂ ಕೂಡ ಗೊತ್ತಾಗಬೇಕಲ್ವಾ? ಅದಕ್ಕೋಸ್ಕರ ನಮ್ಮ ಕಿರುತೆರೆಯ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಉದಯ ಟಿವಿ ಅವರು ವಿಕಲಚೇತನರ ಪ್ರತಿಭೆಯನ್ನು ಗುರುತಿಸಿ ಈ ವೇದಿಕೆ ಮೂಲಕ, ಮನರಂಜನೆಯ ಮೂಲಕ ನಿಮಗೋಸ್ಕರ ನಿರ್ಮಿಸಿದ್ದಾರೆ. ಬನ್ನಿ ವೀಕ್ಷಕರೇ, ವಿಕಲಚೇತನರ ಪ್ರತಿಭೆಯನ್ನು ನೋಡೋಣ, ಗುರುತಿಸೋಣ, ಇವರನ್ನ ಗೆಲ್ಲಿಸೋಣ. ಈ ಕಾರ್ಯಕ್ರಮದ ಹೆಸರೇ ಗೆಲುವು ನಮ್ಮದೇ. ಗೆಲುವು ನಮ್ಮದೇ ವಿಭಿನ್ನವಾದ ರಿಯಾಲಿಟಿ ಶೋ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ರಿಯಾಲಿಟಿ ಶೋ ಅಂದ ತಕ್ಷಣ ನಮ್ಗೆ ಏನೇನು ತಲೆಯಲ್ಲಿ ಬರುತ್ತೆ ಹೇಳಿ? ಕಾಂಪಿಟೇಷನ್ನು, ಹಾಡುಗಳು, ಡಾನ್ಸು, ಮಿಮಿಕ್ರಿ, ಹಾಸ್ಯ, ಈ ಥರ ನಾವು ಪಟ್ಟಿ ಉದ್ದಕ್ಕೆ ಹೋಗ್ತಾನೇ ಹೋಗುತ್ತೆ. ಆದರೆ ಈ ನಮ್ಮ ಗೆಲುವು ನಮ್ಮದೇ ಕಾರ್ಯಕ್ರಮದಲ್ಲಿ ಒಂದು ಟ್ವಿಸ್ಟ್ ಇದೆ. ಏನಪ್ಪ ಟ್ವಿಸ್ಟು? ಮನೋರಂಜನೆ ಇರುತ್ತೆ, ಹಾಡಿರುತ್ತೆ, ಡಾನ್ಸ್ ಇರುತ್ತೆ, ಎಲ್ಲವೂ ಇರುತ್ತೆ. ಆದರೆ ಇದರಲ್ಲಿ ಟ್ವಿಸ್ಟ್ ಇರೋದು ನಮ್ಮ ಪಾರ್ಟಿಸಿಪೆಂಟ್ಸ್. ಎಸ್, ವಿಕಲಚೇತನರಿಗಾಗಿ ಮಾಡ್ತಾ ಇರೋವಂಥ ಒಂದು ವಿಭಿನ್ನವಾದ ಹೊಸ ರಿಯಾಲಿಟಿ ಶೋ. ಯೋಚನೆ ಮಾಡಿದ್ದೀರಾ? ವಿಕಲಚೇತನರಿಗಾಗಿ ಇದುವರೆಗೂ ಒಂದು ವೇದಿಕೆ ಸೃಷ್ಟಿಯಾಗಿರಲಿಲ್ಲ, ಅವ್ರಿಗೆ ಅವಕಾಶ ಸಿಗ್ತಿರ್ಲಿಲ್ಲ. ಹಾಗಾಗಿ ಕನ್ನಡ ಕಿರುತೆರೆಯ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದಯ ಟಿವಿ ಇವರೆಲ್ಲರಿಗೂ ಒಂದು ಮಹಾನ್ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡ್ತಾ ಇದೆ. ಆ ಕಾರ್ಯಕ್ರಮನೇ ಗೆಲುವು ನಮ್ಮದೇ. ಈ ಯೋಚನೆ ಮಾಡಿದ್ದೀರಾ? ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಯೋಚನೆ ಮಾಡಿದ್ದೀರಾ? ಈ ವಿಕಲಚೇತನರಿಗೆ ಇದುವರೆಗೂ ಒಂದು ವೇದಿಕೆ ಸಿಕ್ಕಿರಲಿಲ್ಲ, ಅವ್ರಿಗೆ ಅವಕಾಶ ಸಿಗ್ತಿರ್ಲಿಲ್ಲ. ಹಾಗಾಗಿ ಕನ್ನಡ ಕಿರುತೆರೆಯ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದಯ ಟಿವಿಯವರು ಈ ಥರದ ಒಂದು ಮಹಾನ್ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡ್ತಾ ಇದೆ. ಈ ಕಾರ್ಯಕ್ರಮದ ಹೆಸರೇ ಗೆಲುವು ನಮ್ಮದೇ. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ.